ಎನಿ ಲ್ಯಾಂಗ್ವೇಜ್ ನೀವು ಯಾವುದು ಕಂಫರ್ಟಬಲ್ ಅದು ಮಾಡ್ತೀವಿ. ನನ್ನ ಹೆಸರು ಪಿ ನಾಗರಾಜ ಅಂತ. ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಸುನ್ಗಟ್ಟ ಎಂಬ ಗ್ರಾಮದ ಊರಿನ ಯಜಮಾನರು. ಇನ್ನು ನಿತ್ಯಾನಂದ ಸ್ವಾಮೀಜಿ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ, ಗೌರವ ಇದೆ. ಇವರು ಹಿಂದೂ ಧರ್ಮನ, ಸನಾತನ ಧರ್ಮವನ್ನು ಉಳಿಸೋದಕ್ಕೆ ಪ್ರಯತ್ನ ಪಟ್ಟಂಥ ವ್ಯಕ್ತಿ. ಯಾಕೆ ಅಂದರೆ ಆಶ್ರಮದಲ್ಲಿ ನಾನು ಮತ್ತು ನಮ್ಮ ಸ್ನೇಹಿತರು ಡಿ.ಕೆ. ಕಾಂತರಾಜು, ಎಚ್.ಎಸ್. ಕಾಂತರಾಜು, ಚಾಮೇಗೌಡ ಮತ್ತು ಮಾದೇವ್ ಅಂತ 6-7 ಜನ ಹೋಗಿ ನಾವು ಆಶ್ರಮದಲ್ಲಿದ್ದೋ. ಅವರ ಜೊತೆಲಿ ಎಂತೆಂಥ ತುಂಬ ಯುನೆಸ್ಕೋದಲ್ಲಿರುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ಹೆಂಗಸರು, ಗಂಡಸರು ಎಲ್ಲ ಬರೋರು. ನಾವು ಚೆಕ್ ಮಾಡಬೇಕು ಅಂತಲೇ ಹೋಗಿದ್ದೋ. ಆದರೆ ಆ ಸ್ವಾಮೀಜಿನ ನೋಡಿದಾಗ ಅವರಲ್ಲಿ ಯಾವುದೇ ವಿಧವಾದಂಥ ಕೆಟ್ಟ ಅಭಿಪ್ರಾಯ ಬರಲಿಲ್ಲ ನಮಗೆ. ನಾವು ನೋಡಿದ್ಬೇಕಾದ್ರೆ ತುಂಬ ಗೌರವ ಬಂತು. ಈ ಸ್ವಾಮೀಜಿ ನೋಡಿದ್ರೆ ಏನೋ ಒಂಥರ ಕಳವಿದೆ. ಅವರು ಒಂದು ಯಾಗ ಮಾಡ್ತಾರೆ, ಬೆಳಗ್ಗೆ 4 ಗಂಟೆಗೆ ಕೂತ್ಕೊಂಡು ಪತಾಂಜಲಿ ಯಾಗ ಮಾಡ್ತಿದ್ರು. ಆ ಯಾಗದಲ್ಲಿ ನಾವು ಕೂತ್ಕೊಂಡು ಹೊರಗೇಲಿ ಅವರು ಕಣ್ಣು ಮುಚ್ಕೊಂಡು 4 ಗಂಟೆಗೆ ಕೂತ್ಕೊಂಡು ಎಣ್ಣೆ ಹಾಕ್ಕೊಂಡು ಅಮ್ಮ ಕಾಳಿಕಾಂಬ ಬಗ್ಗೆ ಅವರು ಭಜನೆ ಮಾಡುವಾಗ, ಅದು ಮಂತ್ರ ಹೇಳುವಾಗ ನಾವು ಒಂದು 10 ನಿಮಿಷ ಕೂತ್ಕೊಳ್ಳೋಕ್ಕಾಗಿಲ್ಲ ಬೆಂಕಿ ಹವೇಲಿ. ಈ ಪುಣ್ಯಾತ್ಮ 2 ಅವರ್ 4 ಗಂಟೆಯಿಂದ 6 ಗಂಟೆ ಒಂದು ಚೂರು ಅಳ್ಳಾಡಲಿಲ್ಲ. ಯಾವುದೇ ಭಾಷೆ ಕೊಡಿ, ಇಂಗ್ಲೀಷ್ ಕೊಡಿ, ತಮಿಳ್ ಕೊಡಿ, ತೆಲುಗು ಕೊಡಿ, ಯಾವುದೇ ಭಾಷೆ ಕೊಡಿ, ಭಾರತದ ಅಷ್ಟು ಸ್ವಚ್ಛವಾಗಿ ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ಆದರೆ ಇವರು ಇರಬೇಕಾಯಿತು ನಮ್ಮ ಗ್ರಾಮಾಂತರದಲ್ಲಿ. ಯಾರೋ ಬೇಕಾದವರು ಅವ್ರಿಗೇನು ಆಸ್ತಿ ಪಾಸ್ತಿ ಆಸೆಗೋಸ್ಕರನೋ ಅವ್ರನ್ನ ಇಲ್ಲಿಂದ ಓಡಿಸಿದ್ರು. ಆದರೂ ಈಗ ಅವರು ಹೊರಗಡೆ ದೇಶದಲ್ಲಿದ್ದಾರೆ. ನಿಜವಾದ ಸನಾತನ ಧರ್ಮ ಉಳಿಸುವಂಥ ವ್ಯಕ್ತಿಗಳು ಇಂಥವ್ರು ಹುಟ್ಟಬೇಕು, ಬೆಳೀಬೇಕು. ನಾವು ಅವರಿಗೆ ತುಂಬ ಇಷ್ಟಪಡ್ತೀವಿ. ಈಗ ಅವರು ಒಂದು ಹೊಸ ದೇಶ ಕಟ್ಕೊಂಡವ್ರೆ. ಅಲ್ಲಿಗೆ ಪಕ್ಕ ಹಿಂದೂಗಳು ಹೋಗಬೇಕು ಅಂತ ಅವರು ಮೊನ್ನೆ ನಾನು ಟಿ ವಿನಲ್ಲೆಲ್ಲ ನೋಡಿದೆ. ಆದರೆ ಅವ್ರ ಬಗ್ಗೆ ನಮಗೆ ಗೌರವ ಇದೆ. ನಾವು ನಿತ್ಯಾನಂದ ಯಾರು ಕೇಳಿದ್ರು ವಾದ ಮಾಡ್ತೀನಿ ನಾನು. ಅವರು ನಿಜವಾಗ್ಲೂ ಜೆಂಟ್ಲ್ಮ್ಯಾನ್. ಅವ್ರಿಗೊಂದು ಶಕ್ತಿ ಕೊಟ್ಟಿದೆ, ದೇವ್ರ ಶಕ್ತಿ ಇದೆ. ಆ ಶಕ್ತಿ ಇಲ್ಲದೆ ಯಾರೂ ಏನು ಮಾತಾಡೋಕ್ಕಾಗಲ್ಲ. ಯಾಕೆ ನಾವು ಕಣ್ಣಾರ ನೋಡಿದ್ದೀವಿ, ಕಿವಿಯಾರ ಕೇಳಿದ್ದೀವಿ. ನಾವು ಅವ್ರ ಜೊತೆಲಿ 4-5 ಜನ ಇದ್ದೀವಿ. ಅದರಿಂದ ಇವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ಇವರೊಬ್ಬರು ಮೆಸೆಂಜರ್. ಈ ಇಂಡಿಯಾದಲ್ಲಿ ಎಷ್ಟೆಷ್ಟೋ ಜನಾಂಗ ಮೂಲ ಧರ್ಮಗಳಾಗಿದೆ. ಎಲ್ಲ ಅವ್ರವ್ರ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಾರೆ. ಹಾಗೆ ನಮ್ಮ ಧರ್ಮದ ಬಗ್ಗೆ ಅವ್ರು ಪ್ರಚಾರ ಮಾಡ್ತಾರೆ. ಕೆಲವರು ಆಗದೇ ಇರೋ ಕಿಡಿಗೇಡಿಗಳು ಅದನ್ನು ಅಪಪ್ರಚಾರ ಮಾಡೋದು. ಆದರೆ ಇದು ಒಳ್ಳೆ ವ್ಯಕ್ತಿ. ಇವ್ರ ಮೇಲೆ ನಮಗೆ ಗೌರವ ಇದೆ. ನಮಗೆ ವಿನಯಪೂರ್ವಕವಾದ ಅವ್ರಿಗೆ ವಂದನೆ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಯ್ಯ. ಸ್ಮಾಲ್ ಗಿಫ್ಟ್ ಅಯ್ಯ. It is our book, you can read. ಕೈಲಾಸ ಇಂಟ್ರೊಡಕ್ಷನ್ ಬುಕ್ ಈಸಿ In English. ಅದು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ You can understand.